ಹಾಗೂ ನನ್ನ ಎಲ್ಲ ಸದಸ್ಯರುಗಳು ಒಂದಾಗಿ ಒಗ್ಗಟ್ಟಾಗಿ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದೇವೆ. ಅದು ಸಿಸಿ ರಸ್ತೆಗಳು, ಸಿಸಿ ಚರಂಡಿಗಳಾಗಿರ್ಬೋದು, ಒಳಚರಂಡಿಗಳು, ಮುಚ್ಚಳಗಳಾಗಿರ್ಬೋದು, ಮತ್ತು ನಾವು ಗಡಿ ಪ್ರದೇಶದಲ್ಲಿರೋದ್ರಿಂದ ಎಲ್ಲ ಬಂದೋಬಸ್ತಾಗಿ ಸಾರ್ವಜನಿಕರಿಗೆ ತೋಟಗಳಿಗೆ ಹೋಗುವಂಥ ಕಾಲುದಾರಿಗಳು, ಮಣ್ಣು ರಸ್ತೆಗಳನ್ನು ಮಾಡಿದ್ದೇವೆ. ಹಾಗೂ ಶಾಸಕರ ಒಂದು ಸಹಾಯ ಹಸ್ತದಿಂದ ಐಮಸ್ ಲೈಟನ್ನು ಹಾಕಿದ್ದೇವೆ. ಪ್ರತಿ ಹಳ್ಳಿಗಳಿಗೂ ಬಂದಿದೆ. ಇದೆಲ್ಲವೂ ನಾವು ಒಗ್ಗಟ್ಟಾಗಿರೋದ್ರಿಂದ ಸಾಧ್ಯವಾಯಿತು. ಹಾಗೆ ಸಹ ನಮ್ಮ ಸ್ಟಾಫ್, ನಮ್ಮ ಗುಳ್ಳಳ್ಳಿ ಪಂಚಾಯತಿ ಸ್ಟಾಫ್ ಸಹ ನಮಗೆ ಪ್ರೋತ್ಸಾಹವನ್ನು ನೀಡಿದ್ದಾರೆ, ಸಹಾಯವನ್ನು ಮಾಡಿದ್ದಾರೆ. ಎಲ್ರಿಗೂ ಸಹ ಧನ್ಯವಾದಗಳು. ಮಾನ್ಯ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಭವ್ಯ ಸಂತೋಷ್ ಅವರ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆಯನ್ನು ಹಮ್ಮಿಕೊಂಡಿದ್ವಿ. ಈ ಒಂದು ಸಾಮಾನ್ಯ ಸಭೆ ಸುಸೂತ್ರವಾಗಿ ಯಶಸ್ವಿ ಆಗಿರುತ್ತೆ. ಈ ಒಂದು ಸಭೆಯಲ್ಲಿ ನಾವು ಬಜೆಟ್ ಮಂಡನೆ ಮತ್ತು ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನ ಏನೇನು ಕಾಮಗಾರಿಗಳು ಗ್ರಾಮ ಪಂಚಾಯತಿ ಯೋಜನೆಗಳಲ್ಲಿ ತಗೋಬೋದು ಅನ್ನೋದ್ರ ಬಗ್ಗೆ ಎಲ್ಲನೂ ಸಹ ಇವತ್ತು ಚರ್ಚೆ ಮಾಡಿದ್ದೀವಿ. ಅದಲ್ದಿರ ನಮಗೆ ನಾನು ಆ್ಯಕ್ಚುಲಾಗಿ ಲಾಸ್ಟ್ 2024 ಡಿಸೆಂಬರ್ ತಿಂಗಳಲ್ಲಿ ಬಂದಿದ್ದು ನಾನು. ಅವಾಗಿಂದ ಇದುವರೆಗೂ ಎಲ್ಲ ಸದಸ್ಯರು ಅಷ್ಟೇ ನಮಗೆ ಒಂದು ಕೋಆಪ್ರೇಷನ್ನ ಚೆನ್ನಾಗಿ ಕೊಟ್ಟಿದ್ದಾರೆ. ಏನೇ ಒಂದು ಕೆಲಸಗಳನ್ನ ಮಾಡಬೇಕಂತಂದ್ರೂ ಸಹ ಅವರ ಒಂದು ಕೋಆಪ್ರೇಷನ್ ಇಲ್ಲ ಅಂದರೆ ಕೆಲಸಗಳು ನಡೀತಾ ಇಲ್ಲ. ಅಂಥದ್ದು ಎಲ್ಲರೂ ಸಹ ಒಳ್ಳೆಯ ಒಂದು ಕೋಆಪ್ರೇಷನ್ನ ಕೊಟ್ಟು ಶಾಲಾ ಅಭಿವೃದ್ಧಿ ಕಾಮಗಾರಿಗಳಾಗಿರ್ಬೋದು, ನರೇಗಾ ಕಾಮಗಾರಿಗಳಾಗಿರ್ಬೋದು, ನಮ್ಮಲ್ಲಿ ಹೆಚ್ಚಿಗೆ ನರೇಗಾ ಕಾಮಗಾರಿಗಳೇ ನಡೆಯುವಂಥದ್ದು. ಇವೆಲ್ಲ ಇದು ಗಡಿ ಪ್ರದೇಶ ಆಗಿದ್ರೂ ಸಹ ತುಂಬ ಚೆನ್ನಾಗಿ ಎಲ್ಲ ಕಾಮಗಾರಿಗಳನ್ನು ನೆರವೇರಿಸಿ ಕೊಟ್ಟಿರ್ತಾರೆ. ಹಾಗೆ ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿನೂ ಅಷ್ಟೇ ಎಲ್ಲರೂ ಒಗ್ಗೂಡಿಸ್ಕೊಂಡು ನಾವು ಕೆಲಸನ ನಿರ್ವಹಿಸಿದ್ದೀವಿ. ಇಲ್ಲಿ ಏನೋ ಒಂದು ನೀರಿನ ಸಮಸ್ಯೆ ಆಗಿರ್ಬೋದು, ಇಲ್ಲ ಏನೇ ಒಂದು ಸಣ್ಣ ಪಣ್ಣ ಸಮಸ್ಯೆಗಳು ಬಂದ್ರೂ ಅವ್ರಿಗೆ ತಿಳಿಸಿದ್ರೆ ಇಮಿಡಿಯೇಟಾಗಿ ಅದನ್ನು ಸಾಲ್ವ್ ಮಾಡಿ ಕೊಟ್ಟಿದ್ದಾರೆ ನಮ್ಮ ಸಿಬ್ಬಂದಿ. ಎಲ್ಲರಿಗೂ ಸಹ ನಾನು ಇವತ್ತಿನ ದಿನ ಧನ್ಯವಾದಗಳನ್ನ ತಿಳಿಸ್ತೇನೆ.